ಏನು ನಮ್ಮ ನರೇಗಾಗೆ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೀತಾ ಯೋಜನೆ ಪ್ರಾರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಕರೆದಿದ್ದೀವಿ. ಈ ಪೂರ್ವಭಾವಿ ಸಭೆಗೆ ಬಂದು ಈ ಸಭೆಯನ್ನು ನಡೆಸ್ಕೊಡ್ತಾ ನಮ್ಮ ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಹಾಗೆ ಈ ಒಂದು ಸಭೆಗೆ ನಮ್ಮ ಇಂಜಿನಿಯರ್ ನರೇಗಾ ಇಂಜಿನಿಯರ್ ಲಕ್ಷ್ಮಣ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಹಾಗೆ ನಮ್ಮ SDA ಸ್ವಾಮಿ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ಏನು ಆಡಿಟ್ ಮಾಡಿ ಬಂದಿರೋ ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಸಾರ್ವಜನಿಕರು ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ನಡೆಸ್ಕೊಳ್ಬೇಕಾಗಿ ಶ್ರೀನಿವಾಸ ಅವರಲ್ಲಿ ಈ ಮೂಲಕ ಇವತ್ತಿನ ದಿನ ಇಡಸಾಲೆ ಗ್ರಾಮ ಪಂಚಾಯಿತಿಯಲ್ಲಿ PDO ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆರ್ಥಿಕ ಸಹಾಯಕರವರೇ, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿ ವರ್ಗದವರು ಗೊತ್ತಿದೆ ನಿಮಗೆಲ್ಲನ. ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ವರ್ಷ ಮಹಾತ್ಮ ಗಾಂಧಿ ನರೇಗಾ 15ನೇ ಹಣಕಾಸು ಮತ್ತು ಇತರೆ ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಒಂದು ಜವಾಬ್ದಾರಿ. ಆ ಒಂದು ದೃಷ್ಟಿಯಿಂದ ಇವತ್ತು ಏನು 2024-25 ಸಾಲಲ್ಲಿ ಏನು ಗ್ರಾಮ ಪಂಚಾಯಿತಿಯಿಂದ ವೆಚ್ಚ ಆಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ದಿನಾಂಕ 23/6/23-25ರಿಂದ ಇವತ್ತಿಂದ 2/7/2025 ಅಂದರೆ ಅಲ್ಲಿಗೆ 10 ದಿನಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ 24-25ರ ಸಾಲಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಕಡತಗಳ ಪರಿಶೋಧನೆಯನ್ನು ಮಾಡಬೇಕು. ಅಷ್ಟು ಕಾಮಗಾರಿ ಸ್ಥಳ ಪರಿಶೀಲನೆಯನ್ನು ಮಾಡಬೇಕು ಮತ್ತು ಆ ಕಾಮಗಾರಿಗಳ ಕೆಲಸ ಮಾಡಿರ್ತಕ್ಕಂಥ ಕೂಲಿಗಾರರನ್ನು ಭೇಟಿಯಾಗಿ ಅವ್ರು ಕೆಲಸ ಮಾಡಿದಾರೋ ಇಲ್ವೋ ಅಥವಾ ಅವರು ಯಾರಾದರೂ ಮರಣ ಹೊಂದಿರ್ತಕ್ಕಂಥವ್ರು ಇದ್ದು ಸಮೇತ ಹಾಜರಾತಿ ಕೊಟ್ಟಿರೋ ಇವೆಲ್ಲದ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಮತ್ತು ಪ್ರತಿ ಗ್ರಾಮದಲ್ಲಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಮತ್ತು ಖರ್ಚು ವೆಚ್ಚದ ಬಗ್ಗೆ ಗುಂಪು ಸಭೆಗಳು IC ಚಟುವಟಿಕೆಗಳೆಲ್ಲ ಮಾಡಿ ಸಾಮಾಜಿಕ ಪರಿಶೋಧನೆಗೆ ಸಾರ್ವಜನಿಕರನ್ನು ಸಮೇತನ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗಿದೆ. PDO ಅವರಾಗ್ಬೋದು, ಪಂಚಾಯತ್ ಸಿಬ್ಬಂದಿ ವರ್ಗದವರಾಗ್ಬೋದು, ಎಲ್ಲರೂ ಸೇರ್ಕೊಂಡು ನೀವೆಲ್ಲ ಸೇರ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತೈತಿ. ಇದು ಗ್ರಾಮ ಪಂಚಾಯಿತಿಯ ಒಂದು ಆದ್ಯ ಕರ್ತವ್ಯ. ಇವತ್ತು ನಡೀತಾ ಇರ್ತಕ್ಕಂಥದ್ದು PDO ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಏನು ಸಿಬ್ಬಂದಿ ವರ್ಗದವರು ಇರ್ತಾರೆ. ವಿಶೇಷವಾಗಿ ನಮಗೆ ಈ ಪಂಚಾಯಿತಿಯಲ್ಲಿ ಅರಣ್ಯ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಮೇತ ಮಾಹಿತಿಯನ್ನು ಕೊಟ್ಟಿದ್ವಿ. ಸರ್, ನೀವು ಹೇಳಿದರೆ ಇಲ್ವೋ ಅವ್ರಿಗೆ? ಈ ಸಭೆ ನಾವೆಲ್ಲ ಹೇಳಿದ್ದೀವಿ. ಅವರು ಸಮೇತ ಆಗಮಿಸ್ಬೇಕಾಗಿತ್ತು. ಅವ್ರು ಏನು ಕೆಲಸ ಮಾಡಿದ್ದಾರೆ ಅವರು ಕಡತಗಳ ಸಮೇತ ಇವತ್ತು ಬಂದು ಪೂರ್ವಭಾವಿ ಸಭೆಗೆ ಹಾಜರಾಗಿ ಅವರ ಕಾಮಗಾರಿ ಕಡತಗಳನ್ನು ತೋರಿಸ್ಬೇಕಾಗಿತ್ತು. ಆದರೆ ಅವರು ಹಾಜರಾಗಿಲ್ಲ. ಅವ್ರನ್ನೆಲ್ಲ ನಾವು ಗೈರು ಹಾಜರಿ ಅಂತಲೇ ದಾಖಲು ಮಾಡತಕ್ಕಂಥ ರೀತಿಯಲ್ಲಿ ಆಗುತ್ತದೆ. ವಿಶೇಷವಾಗಿ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಒಂದು ಆದ್ಯ ಕರ್ತವ್ಯ. ನಾವು ಏನಿದ್ದೀವಿ ಸಾಮಾಜಿಕ ಪರಿಶೋಧನಾ ತಂಡದವರು ನಾವು ಸಂಯೋಜನೆ ಮಾಡ್ತಕ್ಕಂಥದ್ದು, ಕೋರ್ಡಿನೇಷನ್ ಮಾಡ್ಕೊಂಡು ಏನು
ಕಡತ ನೋಡ್ತಕ್ಕಂಥದ್ದು, ನಿಯಮಾನುಸಾರ ಇದೆಯಲ್ಲೋ ಎಂಬುದು, ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡೋದು, ಕಾಮಗಾರಿ ಎಳಿತಕ್ಕಂಥದ್ದು ಮತ್ತು ನಿಯಮಾನುಸಾರ ಆಗಿದೆಯಲ್ಲೋ ಅಂತಕ್ಕಂಥದ್ರ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥದ್ದು. ಉದ್ಯೋಗ ಖಾತೆ ಸಂಬಂಧಪಟ್ಟಂಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 812 ಕಾಮಗಾರಿಗಳನ್ನು 812 ಕಾಮಗಾರಿ ಕೋಡ್ಗಳಿಗೆ ಕೂಲಿ ಸಾಮಗ್ರಿ ವೆಚ್ಚ ಆಗಿದೆ. ಒಟ್ಟು ಕೂಲಿ ವೆಚ್ಚ ಅಂದಾಜು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ. 2,37,00,000 ರೂಪಾಯಿ ಒಟ್ಟು ಕೂಲಿ ಅನುದಾನವನ್ನು ಕೂಲಿಗಾರರ ಖಾತೆಗಳಿಗೆ ಜಮಾ ಆಗಿದೆ. ಎಷ್ಟು? 2,37,00,000 ರೂಪಾಯಿ. ಸಾಮಗ್ರಿ 1,05,00,000 ರೂಪಾಯಿವಷ್ಟು MIS ಆಗಿದೆ. ಕೆಲವು ಪೇಮೆಂಟ್ ಆಗಬೇಕು, ಕೆಲವು ಪೇಮೆಂಟ್ ಆಗಿದೆ. ಮತ್ತು ಕುಶಲ ಸ್ಕಿಲ್ ಲೇಬರ್ಸು 40,85,100 ರೂಪಾಯಿ. ಒಟ್ಟಾರೆ ಗ್ರಾಮ ಪಂಚಾಯಿತಿಯಲ್ಲಿ 3,83,20,850 ರೂಪಾಯಿವಷ್ಟು ಅನುದಾನವನ್ನು ಬಳಸ್ಕೊಂಡಿದ್ದಾರೆ 2024-25ರಲ್ಲಿ. ಒಟ್ಟು ಕಡತಗಳು ಬಂದಾಗ 74 ಸಮುದಾಯ ಕಾಮಗಾರಿಗಳು, 728 ಕಾಮಗಾರಿ ವೈಯಕ್ತಿಕ, ಒಟ್ಟು 812 ಕಾಮಗಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಅರಣ್ಯ ಇಲಾಖೆಯಿಂದ 2, ಕೃಷಿ ಇಲಾಖೆಯಿಂದ 167 ಕೃಷಿ ಇಲಾಖೆಯಿಂದ ಅವರು 52 ಲಕ್ಷ ಖರ್ಚು ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯವರು 201 ಕಾಮಗಾರಿ ಮಾಡಿದ್ದಾರೆ. 201ರಿಂದ ಅವರು 89,73,000 ರೂಪಾಯಿವಷ್ಟು ಅನುದಾನವನ್ನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಲಿಗಾರರಿಗೆ ಕೊಟ್ಟಿದ್ದಾರೆ. ಇಷ್ಟು ಪ್ರಕ್ರಿಯೆ, ಕಡತ ನೋಡ್ತಕ್ಕಂಥದ್ದು, ಕಾಮಗಾರಿ ನೋಡ್ತಕ್ಕಂಥದ್ದು, ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಗುಂಪು ಸಭೆಗಳು ಮಾಡ್ತಕ್ಕಂಥದ್ದು. ಕೊನೆಯದಾಗಿ 2ನೇ ತಾರೀಕು ಏನು 2/7 ಅಲ್ವಾ, 2/7ನೇ ತಾರೀಕು ಗ್ರಾಮ ಸಭೆ ಇರುತ್ತೆ. ಗ್ರಾಮ ಸಭೆಗೆ ಅತಿ ಹೆಚ್ಚು ಜನ ಸೇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಹಾಗಾಗಿ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಎಲ್ಲ ಸಹಕಾರವನ್ನು ಮಾಡಿ ಈ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸಬೇಕು. ಇಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಪ್ರಕ್ರಿಯೆ ಎಲ್ಲರನ್ನ ಸಮೇತ ಯೂಟ್ಯೂಬಲ್ಲಿ ಇರ್ತೈತೆ. ಯೂಟ್ಯೂಬಲ್ಲಿ ಲೈವ್ ಆಗಿ ಆಗ್ತಾ ಇರ್ತೈತೆ. ಸರ್ಕಾರ ಇದನ್ನು ನೇರವಾಗಿ ವೀಕ್ಷಣೆ ಮಾಡ್ತಾ ಇರ್ತೈತೆ. ಹಾಗಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ ಸರ್ಕಾರದ ಮಟ್ಟದಲ್ಲಿ. ಹಾಗಾಗಿ ತಾವೆಲ್ಲರೂ ಏನು ನಿಯಮಾನುಸಾರ ತಮ್ಮ ಪಾತ್ರಗಳಾಗಿದ್ದಾವೆ ಅದನ್ನ ನಿರ್ವಹಿಸಿ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸಬೇಕು. ಒಂದು ಉದ್ಯೋಗಕ್ಕಾಗ ಇನ್ನೊಂದು 15ನೇ ಹಣಕಾಸು. 15ನೇ ಹಣಕಾಸಲ್ಲಿ ಗ್ರಾಮ ಪಂಚಾಯಿತಿ 2024-25ರಲ್ಲಿ ಅನುದಾನ ವೆಚ್ಚ ಮಾಡಿರೋ ಸಂಬಂಧಪಟ್ಟಾಗೆ ಕಾಮಗಾರಿ ಕಟ್ತಿದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು, ಫೀಲ್ಡ್ ನೋಡ್ತಕ್ಕಂಥದ್ದು ಇದೆ. ಇನ್ನೊಂದು 2020 ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಅನಿರ್ಬಂಧಿತ ಅನುದಾನ ಅಂತ ಬಿಡುಗಡೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ 2020-21ರಿಂದ ಹಿಡ್ಕೊಂಡು 24-25ನೇ ಸಾಲಿನವರೆಗೆ 5 ವರ್ಷಗಳ ಕಾಲ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಿಂದ ಕೆಲವು ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗಿದ್ದಾವೆ. ನಾನು ಆಲ್ರೆಡಿ ಹೇಳಿದಂಗೆ 5 ವರ್ಷದಲ್ಲಿ ತಾಲೂಕ್ ಪಂಚಾಯಿತಿಯಿಂದ 14 ಕಾಮಗಾರಿಗಳಾಗಿದ್ದಾವೆ. ನನಗೆ ಆಲ್ರೆಡಿ ಹೇಳಿರಲ್ಲ, ಈಗ ಸ್ಟ್ರೀಟ್ ಲೈಟುಗಳು, ಸೋಲಾರ್ ಲೈಟುಗಳು ಮತ್ತು ಗ್ರಂಥಾಲಯ ರಿಪೇರಿ ಈ ಥರದ